ಈ ಬೆಳಗಾವಿನಲ್ಲಿ ನಾವು ಕರ್ನಾಟಕದವ್ರು ಏನು ಮಾಡಿದ್ರು ಈ MES ಅವರಿಗೆ ಸಹಿಸಕ್ಕಾಗಲ್ಲ. ನಾವು ರಾಜ್ಯೋತ್ಸವ ಮಾಡ್ತೀವಿ ಅಂತಂದರೆ ಮಹಾಮೇಳಾವು ಮಾಡ್ತೀವಿ ಅಂತಾರೆ. ನಾವಿಲ್ಲಿ ಅಧಿವೇಶನ ನಡೆಸ್ತೀವಿ ಅಂತಂದರೆ ಮಹಾಮೇಳಾವು ಮಾಡ್ತೀವಿ ಅಂತಾರೆ. ಈಗಲೂ MESನವರು ಇದೇ ರೀತಿಯಾದಂತಹ ಪುಂಡಾಟಿಕೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದ್ದರೆ ಅಧಿವೇಶನದ ಮೊದಲ ದಿನವೇ ಪುಂಡಾಟಿಕೆಗೆ ಮುಂದಾಗಿದೆ MES. ಅಧಿವೇಶನಕ್ಕೆ ವಿರುದ್ಧವಾಗಿ ಮಹಾಮೇಳಾವು ನಡೆಸೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಮಹಾಮೇಳಾವು ತಡೆಯೋದಕ್ಕೆ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯಿಂದ. ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಆದೇಶ ಕೊಟ್ಟಿದ್ದಾರೆ. 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ನನ್ನ ಪ್ರಕಾರ MES ಮಹಾರಾಷ್ಟ್ರದಲ್ಲಿ BJPಗೆ ಸಪೋರ್ಟ್ ಮಾಡಿದ್ದಾರೆ, ರಾಜ್ ಠಾಕ್ರೆ ಆ್ಯಂಡ್ ಟೀಮ್. ಆಯಿತಾ, ಉತ್ತರ ಕೊಡಲಿ ರಾಜ್ಯ BJPಯವ್ರು, ಕೇಳಿ ನೀವು ಅವ್ರನ್ನ, ಯಾರನ್ನ ಅಲ್ಲಿ ಈಗ ಅಧಿಕಾರ ವಹಿಸ್ಕೊಂಡ್ರೋ ದೇವೇಂದ್ರ ಫಡ್ನವೀಸ್ನ ಕೇಳಿ. ನಮ್ಮ ರಾಜ್ಯ BJP ನಾಯಕರು ಏನು ನೀವು ಒಲವು ನಿಲುವು ಅಂತ ಅಂದ್ಬಿಟ್ಟು ಸುಮ್ಮನೆ ತೊಟ್ಲು ತೂಗೋದು ಮಗುನು ಚಿವುಟೋದು ಅನ್ನೋ ಕೆಲಸವನ್ನು ಮಾಡೋದು ಬೇಡ. ಜೊತೆಗೆ ಯಡಾ ಮಾರ್ಟಿನ್ ಅವರು ಸಮರ್ಥರಿದ್ದಾರೆ ಅಂತ ನಾನು ಅನ್ಕೋತೀನಪ್ಪ ಈ ಮಹಾಮೇಳವನ್ನು ತಡೆಗಟ್ಟುವ ವಿಚಾರದಲ್ಲಿ. ಯಾಕೆಂದರೆ ಹಲವಾರು ಕಠಿಣ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅವರು. ಆ ನಿಟ್ಟಿನಲ್ಲಿ ಇವಾಗ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಮಹಾಮೇಳಾವು ಪುಂಡಾಟಿಕೆ ಮಾಡೋದಕ್ಕೆ ಮುಂದಾದರೆ ಅದಕ್ಕೇನು ಪಾಠ ಕಲಿಸ್ಬೇಕು, ಕಾನೂನಾತ್ಮಕವಾಗಿ ಕಲಿಸ್ಬೇಕು. ಮಹಾರಾಷ್ಟ್ರ ಬೆಳಗಾವಿಯ ಕಟ್ಟ ಕಡೆಯ ಕರ್ನಾಟಕದ ಗ್ರಾಮದ ತನಕನೂ ಕೂಡ ಅದು ಕರ್ನಾಟಕವೇ. ಅದು ಯಾವತ್ತಿಗೂ ಮಹಾರಾಷ್ಟ್ರಕ್ಕೂ ಸೇರಲ್ಲ, ಕೇಂದ್ರಾಡಳಿತ ಪ್ರದೇಶನೂ ಆಗಲ್ಲ.